ನನಗೆ ಪ್ರಾಣ ಬೆದರಿಕೆ ಇದೆ, 3 ವರ್ಷಗಳಿಂದ ಈ ತರ ಪಿತೂರಿ ಆಗಿದೆ, 10 ವರ್ಷಗಳಿಂದ ದಾಳಿ ಆಗ್ತಲೇ ಇದೆ ಅಂತ ಬಿಬಿಎಂಪಿ ಎಫ್ಡಿಎ ಮಾಯಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪದೇ ಪದೇ ಕರೆ ಮಾಡಿ ಪ್ರಾಣ ಬೆದರಿಕೆಯನ್ನ ಹಾಕ್ತಾ ಇದ್ದಾರಂತೆ, ರೇಡ್ ಮಾಡಿಸ್ತೀವಿ ಅಂತ ಮೆಸೇಜ್ ಬರ್ತಾ ಇತ್ತಂತೆ. ಈ ಕುರಿತಂತೆ ಪೊಲೀಸ್ ಠಾಣೆಗೂ ಕೂಡ ನಾನು ದೂರು ಕೊಟ್ಟಿದ್ದೆ ಅಂತ ಮಾಯಣ್ಣ ಹೇಳ್ತಾ ಇದ್ದಾರೆ. ಬಿಬಿಎಂಪಿಯ ಹೊರಗಿನ ಪಟಾಲಂ ಈ ಕೆಲಸ ಮಾಡಿದೆ, ಎಸಿಬಿ ದಾಳಿಯಿಂದ ನನ್ನ ಆಸ್ತಿ ಆಡಿಟ್ ಆಗುವಂತಾಗಿದೆ, ಷಡ್ಯಂತ್ರ ಮಾಡಿದವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಅಂತ ಮಾಯಣ್ಣ ಹೇಳಿದ್ದಾರೆ. ಇನ್ನು ಬಿಬಿಎಂಪಿ ಎಫ್ಡಿಎ ಮಾಯಣ್ಣ ಜೊತೆ ನಮ್ಮ ಪ್ರತಿನಿಧಿ ಆಶಿಕ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮಾಯಣ್ಣ ಅವರು ಇದರನ್ನು ಮಾತಾಡ್ಸೋಣ. ಸರ್, ಈಗಾಗಲೇ ರಾಜ್ಯಾದ್ಯಂತ ಮಾತು ನಡೀತಾ ಚರ್ಚೆ ಆಗ್ತಾ ಇದೆ. ಬಿಬಿಎಂಪಿ ಎಫ್ಡಿಎ ಎಂಪ್ಲಾಯಿ ಮಾಯಣ್ಣ ಅವರ ಮೇಲೆ ದಾಳಿಯಾಗಿದೆ, ಕೋಟಿಗಟ್ಟಲೆ ಬೆಲೆ ಬಾಳುವಂತ ಪತ್ರಗಳು, ನಗದುಗಳು, ಚಿನ್ನಗಳೆಲ್ಲ ಸಿಕ್ಕಿದೆ ಅಂತ. ಸರ್ ನಮಸ್ಕಾರ. ಆ ಥರ ಕೋಟಿಗಟ್ಟಲೆ ಬೆಲೆ ಬಾಳೋಂಥದ್ದೇನಿಲ್ಲ. ನಮ್ಮ ತಾಯಿ ಮಾಡಿರೋದು 3 ನಿವೇಶನಗಳು ಅರ್ಧ ಸೈಡ್ಗಿಂತ ಕಮ್ಮಿ ಇರೋದು. ಈಗೆಲ್ಲ ರೈಡ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಕೇಳ್ಕೊಳ್ಳೋದೇನಂದ್ರೆ, ಬಂಗ್ಲೆಗಳಿದ್ರೆ, ಐಷಾರಾಮಿ ಕಾರ್ಗಳಿದ್ರೆ ನನಗೆ ಕೊಡಿಸ್ಕೊಡಿ ಅಂತ ನಾನು ಕೇಳ್ಕೊಂತೀನಿ. ನನ್ನ ಹೆಸರಲ್ಲಿ ಯಾವುದೇ 60-40 ಸೈಟ್ ಇವತ್ತವರೆಗೂ ಇಲ್ಲ. ಬೇಕಾದ್ರೆ ಇದ್ರೆ ಅವರೇ ತಗೊಂಡ್ಬಿಡ್ಲಿ. ಬೇನಾಮಿನೂ ಕೂಡ ನಾನು ಮಾಡಿಲ್ಲ. ನಾನು ಪಿತ್ರಾಜಿತ ಆಸ್ತಿನ ನಂದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನನ್ನ ಮನೆಯಲ್ಲಿ 10 ಲಕ್ಷ ಕ್ಯಾಶ್ ಸಿಕ್ಕಿಲ್ಲ. ನಮ್ಮ ಮನೇಲಿ ಸಿಕ್ಕಿದ್ದು ಬರೀ 59,000 ಕ್ಯಾಶು. ಯಾಕೆ ಮಾಯಣ್ಣ ಟಾರ್ಗೆಟ್ ಆದ್ರು ಅಂತ? ಯಾರಾದ್ರೂ ಇದ್ರ ಹಿಂದೆ ಕೈವಾಡ ಇದೆಯಾ ಅಂತ ನೀವು ಆಗ್ಲೇ ಯಾರೋ ಒಬ್ರು ಇದ್ದೀರಿ ಅಂತಂದ್ರಿ. ಯಾರು ಸರ್? ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಇದು ಕಳೆದ 10 ವರ್ಷದಿಂದ ನನಗೆ ದಾಳಿ ನಡೀತಾ ಇದೆ. ಪಿತೂರಿ ಮತ್ತೆ ಬೆನ್ನಿಂದ ಚೂರಿ, ಪಿತೂರಿ ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ಕ್ಷಣ ಮಾಡ್ತಾ ಇದ್ದಾರೆ. ಬೆನ್ನಿನ ಹಿಂದೆ ಇರೋ ಕೆಲಸಗಳಿಗೆ ಎದುರೋ ಮಾಯಣ್ಣ ಅಲ್ಲ, ಮಾಯಣ್ಣ ಹೋರಾಟಗಾರ, ಹುಟ್ಟು ಹೋರಾಟಗಾರ, ಸಾಯೋವರೆಗೂ ಹೋರಾಟ ಮಾಡ್ತೀನಿ. ಆಮೇಲೆ ಆಧಾರ ಇಲ್ದ್ರೆ ಹೇಳಕ್ಕಾಗಲ್ಲ. ಕೆಲವು ಆಧಾರ ಸಿಗಲ್ಲ. ಅವ್ರು ಮಾಡೋ ಪಿತೂರಿಗಳು ಆಧಾರ ಸಿಗದಿರೋ ರೀತಿಯಲ್ಲಿ ಪಿತೂರಿ ಮಾಡ್ತಾರೆ, ಬೆನ್ನು ಚೂರಿ ಹಾಕ್ತಾರೆ. ಸರ್ ಏನಿಲ್ಲ, 550 ಗ್ರಾಮ್ 556 ಗ್ರಾಮ್ ಚಿನ್ನ ಸಿಕ್ತು, 1.5 kg ಬೆಳ್ಳಿ ಸಿಕ್ತು. 1.5 kg ಬೆಳ್ಳಿ ಅಂದ್ರೆ ಒಂದು 75-80 ಸಾವಿರ ಆಗುತ್ತೆ ಹಾಕಲಿಕ್ಕೆ. ಹಳೆ ಚಿನ್ನ, ಹಳೆ ಬೆಳ್ಳಿ. ಅದು ಚಿನ್ನ ಅವಾಗ ರೇಟ್ ಕಮ್ಮಿ ಇದ್ದಾಗ ನನ್ನ ಹೆಂಡತಿ ನಾವು ತಗೊಂಡಿದ್ದಾಳೆ. 2 ಹೆಣ್ಮಕ್ಳಿದ್ದಾರೆ. 556 ಗ್ರಾಮ್ ಚಿನ್ನ ಇರಬಾರ್ದಾ ಸರ್ ನಮ್ಮ ಮನೆಯಲ್ಲಿ? ನೀವೇ ಹೇಳಿ. ನೋಟಿಸ್ ಕೊಟ್ಟಿದ್ದಾರೆ ಸರ್ ಎಸಿಬಿ ಅವರು, ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಬಂದು ನೀವೆಲ್ಲ ದಾಖಲೆಗಳನ್ನ ನಾವು ಪರಿಶೀಲಿಸಿದೀವಿ. 25 ಪ್ರಶ್ನೆ ಕೇಳಿದ್ರು ನೆನ್ನೆ. 25 ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀವಿ. ಇನ್ನ 25 ಪ್ರಶ್ನೆಗೆ ನಿಮ್ಗೆ ಪತ್ರ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಿ ನೀವು ಅಂತ ಹೇಳಿದ್ದಾರೆ. ಉತ್ತರ ಕೊಡ್ತೀನಿ. ನಮ್ಮ ಆಡಿಟ್ರು ಮತ್ತೆ ನಮ್ಮ ವಕೀಲರು, ನಮ್ಮ ಆಡಿಟ್ ಯಾರು ಮಾಡ್ತಿದ್ದಾರೆ ಅವರು ಕೂಡ ಮಾಡ್ತಾ ಇದೀವಿ ಸರ್. ಧನ್ಯವಾದಗಳು ಮಾಯಣ್ಣ ಅವರು. ಇದಿಷ್ಟು ಏನು ಎಸಿಬಿ ದಾಳಿಯಾಗಿದ್ದಂತಹ ಮಾಯಣ್ಣ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.